ನಮಸ್ಕಾರ. ನೋಡಿ, ಈ ಒಂದು ರಾಶಿ ಭವಿಷ್ಯದ ಬಗ್ಗೆ ನಾವು ನೋಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನು ಜನಗಳಿಗೆ ಹೇಳಬೇಕು. ಜ್ಯೋತಿಷದಲ್ಲಿ ನ್ಯೂಮರಾಲಜಿ ಇಲ್ಲ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳುವಂತದ್ದು, ನೀವು ಈ ತರ ಕಲರ್ ಬಟ್ಟೆ ಹಾಕೋಬೇಕು ಅಂತ ಕಲರ್ ರೆಮಿಡಿಗಳು, ಅದ್ರ ಜೊತೆಯಲ್ಲಿ ಕಾಸ್ಟ್ಲಿ ಜೆಮ್ ಸ್ಟೋನ್ಗಳು, ಕಾಸ್ಟ್ಲಿ ಪೂಜೆಗಳು ಯಾವುದು ಜ್ಯೋತಿಷದಲ್ಲಿ ಇಲ್ಲ. ಅದೇ ತರ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಅಂದ್ರೆ ನಿಮ್ಮ ಲಗ್ನ, ನಿಮ್ಮ ಜಾತಕ ಮತ್ತು ನಿಮ್ಮ ಹಸ್ತರೇಖೆಗಳನ್ನ ಎರಡು ಕಂಬೈನ್ ಮಾಡಬೇಕು. ಯಾಕೆಂತಂದ್ರೆ ನಮ್ಮ ಜಾತಕದಲ್ಲಿ ಹೇಗೆ ಗ್ರಹಗಳಿದೆಯೋ ಹಾಗೆ ಹಸ್ತದಲ್ಲೂ ಕೂಡ ಗ್ರಹಗಳಿದ್ದಾವೆ. ಆ ಗ್ರಹಗಳು ರಾಶಿಗಳು ಕೂಡ ಇದ್ದಾವೆ. ಎರಡನ್ನು ಕಂಬೈನ್ ಮಾಡಬೇಕು. ಈ ಜಾತಕದಲ್ಲಿ ಟೈಮ್ ಮಿಸ್ಟೇಕ್ ಆಗಿದ್ರು, ಡೇಟ್ ಮಿಸ್ಟೇಕ್ ಆಗಿದ್ರು ಸಹ ನಾವು ಹಸ್ತ ಸಾಮುದ್ರಿಕೆಯನ್ನ ಮ್ಯಾಚ್ ಮಾಡಿದಾಗ, ಕಂಬೈನ್ ಮಾಡಿದಾಗ ಬಹಳ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಕೊಡಬಹುದು. ನೀವು ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಜಾತಕದಲ್ಲೂ ಅದು ಕನ್ಫರ್ಮ್ ಆಗಿ, ಹಸ್ತರೇಖೆಯಲ್ಲೂ ಕನ್ಫರ್ಮ್ ಆಗಿ, ಪ್ರಶ್ನೆ ಶಾಸ್ತ್ರದಲ್ಲೂ ಕನ್ಫರ್ಮ್ ಆಗ್ಬೇಕು. ತುಂಬಾ ಜನ ನಾವು ಜ್ಯೋತಿಷ ಹೇಳ್ತೀವಿ ಅಂತಾರೆ. ಬಟ್ ಜ್ಯೋತಿಷ್ಯದ ಬೇಸಿಕ್ ನಾಲೆಡ್ಜು ತುಂಬಾ ಜ್ಯೋತಿಷರುಗಳಿಗೆ ಇಲ್ಲ. ಒಂದು ಪ್ರೆಡಿಕ್ಷನ್ ಕೊಡೋದು ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇಲ್ಲಿ ಬಂದು ಅನವಶ್ಯವಾಗಿ ಏನೇನೋ ಬಾಯಿಗೆ ಬಂದಂತೆಲ್ಲ ಮಾತಾಡಿ ಫೇಮಸ್ ಆಗಕ್ಕೆ ನೋಡ್ತಾರೆ. ಬಟ್ ಅದು ಜ್ಯೋತಿಷ ಆತರ ಬಹಳ ಸೀರಿಯಸ್ ಆಗಿರುವಂತ ವಿದ್ಯೆ. ಇದು ಹೇಗೆ ಆಧ್ಯಾತ್ಮಿಕ ವಿಚಾರಕ್ಕೆ ಕನೆಕ್ಟ್ ಮಾಡುವಂಥದ್ದು. ನಿಮ್ಮ ಜೀವನ ಯಾವ ಹಂತದಲ್ಲಿ ಹೋಗ್ತಾ ಇದೆ ಆಧ್ಯಾತ್ಮಿಕ ವಿಚಾರ ಕಂಡುಹಿಡಿಯೋದಕ್ಕೋಸ್ಕರ ಋಷಿಗಳು ಕಂಡುಹಿಡಿದಿರುವಂತಹ ಒಂದು ವಿದ್ಯೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ನೋಡಿದಾಗ ಮಾತ್ರ ನಿಮ್ಮ ಪ್ರೆಡಿಕ್ಷನ್ ನಿಜ ಆಗುತ್ತೆ. ಸುಮ್ಮನೆ ರಾಶಿಯಿಂದ, ಸುಮ್ಮನೆ ನೀವು ಹುಟ್ಟಿರೋ ಡೇಟ್ ಇಂದ ಯಾವುದು ಗೊತ್ತಾಗಲ್ಲ. ಸೊ ಇದನ್ನ ತಿಳ್ಕೊಳ್ಳಿ. ಭೈರವಿ ಅಷ್ಟೋದಲ್ಲಿ ಈ ರೀತಿ ಹಸ್ತರೇಖೆ ಮತ್ತು ಜಾತಕ ಎರಡನ್ನು ಕಂಬೈನ್ ಮಾಡಿ ನೋಡೋದಕ್ಕೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿ. ಧನಸ್ಸು ರಾಶಿ 2026 ಜುಲೈ ತಿಂಗಳ ಈ ವಾರದಲ್ಲಿ ಈ ಧನುಸು ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಧನುಸು ರಾಶಿಯಿಂದ ರಾಶಾಧಿಪತಿ ಅಷ್ಟಮದಲ್ಲಿ ಇರುವಂತದ್ದು ನಿಮಗೆ ಆರೋಗ್ಯದಲ್ಲಿ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡಬಹುದು. ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಉಸಿರಾಟದ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. ಅತಿ ಹೆಚ್ಚಾಗಿ ಬರೋ ಸಾಧ್ಯತೆ ಇದೆ. ಭಾರಿ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಎರಡನೇದಾಗಿ ವೆಯ್ಟ್ ಗೇನ್ ಆಗೋದು, ವೆಯ್ಟ್ ಜಾಸ್ತಿ ಆಗುವಂಥದ್ದು, ಅದರಿಂದ ತುಂಬಾ ಅನಾನುಕೂಲಗಳಾಗತ್ತೆ. ಇದರ ಕಡೆ ಗಮನ ಇರಲಿ. ಫಿಸಿಕಲ್ ಆಕ್ಟಿವಿಟೀಸ್ ಕಡೆ ಗಮನ ಇರಲಿ. ಹಾಗೇನೆ ಅಕಾಲ್ಟ್ ವಿಚಾರಗಳು, ಕೆಲವರಿಗೆ ಈ ಒಂದು ಗುರುಗ್ರಹ ಅಷ್ಟಮದಲ್ಲಿದ್ದಾಗ, ನಿಮ್ಮ ಜಾತಕದಲ್ಲೂ ಕೂಡ ಅಷ್ಟಮದಲ್ಲಿ ಗುರುಗ್ರಹ ಇದ್ದಾಗ, ಅಷ್ಟಮದಲ್ಲಿ ಕೇತು ಇದ್ದಾಗಲೂ ಸಹ ಕನಸುಗಳು ನಿಜ ಆಗೋದು, ಮುಂದೆ ನಡೆಯೋದು ಗೊತ್ತಾಗುವಂಥದ್ದು, ಭವಿಷ್ಯದಲ್ಲಿ ನಡೆಯೋ ಘಟನೆಗಳು ಮುಂಚೆನೆ ಕಾಣಿಸುವಂಥದ್ದೆಲ್ಲ ಆಗತ್ತೆ. ಅದಕ್ಕೆ ಭಯ ಪಡೋ ಅಗತ್ಯ ಇಲ್ಲ. ಕೆಲವರಿಗೆ ಆ ರೀತಿಯಂತ ಯೋಗಗಳು ಜಾತಕದಲ್ಲಿ ಇರುತ್ತೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಪ್ರಾಪರ್ಟಿ ಸಿಗುವಂಥದ್ದು, ಅದಿರುವಂತ ಸಿಕ್ಕಿ ಅದ್ರಲ್ಲಿ ಕಿರಿಕಿರಿಗಳಾಗಿ ಕೋರ್ಟ್ ಕಚೇರಿಯಲ್ಲಿ ಅದಿದ್ರೆ ಸರಿಯಾಗುವಂಥದ್ದು, ಡಿಸ್ಪ್ಯೂಟ್ ಅಲ್ಲಿ ಇದ್ರೆ ಸರಿಯಾಗುವಂತ ಸಾಧ್ಯತೆ ಈ ಒಂದು ಧನುಸು ರಾಶಿಯಲ್ಲಿ ಜನಿಸಿದಂಥವ್ರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಚತುರ್ಥದಲ್ಲಿ ಶನಿಗ್ರಹ ಇರುವಂತದ್ದು ನಿಮಗೆ ಒಂದು ಪ್ರಾಪರ್ಟಿ, ಹಳೆ ಪ್ರಾಪರ್ಟಿ ಯಾವ್ದಾದ್ರು ಬರ್ಬೇಕಾಗಿದ್ರೆ, ಹಳೆ ಮನೆ ಅಥವಾ ಎಸ್ಟೇಟು ಅಥವಾ ಜಾಗಗಳು ನಿಮಗೆ ಬರಬೇಕಾಗಿದ್ರೆ, ಕೈ ಸೇರ್ಬೇಕಾಗಿದ್ರೆ, ಅಥವಾ ವೆಹಿಕಲ್ಸ್ ಅಥವಾ ಗೋಲ್ಡ್ ಸಿಗಬೇಕಾಗಿದೆ, ನಿಮಗೆ ಸಿಗುವಂತ ಸಾಧ್ಯತೆ ಈ ವಾರದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಅಂತ ಟೈಮಲ್ಲಿ ನೀವು ಪ್ರಯತ್ನವನ್ನ ಹೆಚ್ಚು ಮಾಡಬೇಕು. ಹಾಗೇನೆ ಪಂಚಮಾಧಿಪತಿ ಆರಲ್ಲಿರೋದ್ರಿಂದ ಮಕ್ಕಳಿಂದ ನೋವು, ಟೆನ್ಷನ್ನು, ಬಿದ್ದು ಬಂದು ಏಟು ಮಾಡ್ಕೊಳ್ಳೋದು, ಮಕ್ಕಳು ಗಾಯಗಳನ್ನ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಆರೋಗ್ಯದಲ್ಲಿ ಸಡನ್ ಚೇಂಜಸ್ ಆಗುವಂಥದ್ದು, ಇವೆಲ್ಲ ಕೂಡ ಧನುಸು ರಾಶಿಯಲ್ಲಿ ಜನಿಸಿದಂಥವರ ಮಕ್ಕಳಲ್ಲಿ ಜಾಸ್ತಿ. ಅವ್ರಿಗೆ ಮಕ್ಕಳಿದ್ದಾರೆ. ಪಂಚಮಾಧಿಪತಿ 6ನೇ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆ, ಜೊತೆಯಲ್ಲಿ ಅವ್ರ ಕರಿಯರ್, ಮ್ಯಾರಿಟಲ್ ಲೈಫ್ ಕಿರಿಕಿರಿಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. 3ನೇ ಮನೆಯಲ್ಲಿರುವಂತಹ ರಾಹು ಗ್ರಹದಿಂದ ಅನವಶ್ಯಕ ಓಡಾಟ, ತಿರುಗಾಟ, ಅದು ಲಾಭವೇ ಇರಲ್ಲ. ಅನವಶ್ಯಕವಾಗಿ ನೀವು ಓಡಾಡ್ಬೇಕಾಗತ್ತೆ, ತಿರುಗಾಡಬೇಕಾಗತ್ತೆ. ನಿಮ್ಮ ತಂಗಿಯಂದ್ರ ಜೀವನದಲ್ಲಿ ಸಣ್ಣ ಸಣ್ಣ ಮ್ಯಾರಿಟಲ್ ಲೈಫ್ ಅಲ್ಲಿ ಕಿರಿಕಿರಿಗಳು, ಜಗಳಗಳು ಕ್ರಿಯೇಟ್ ಆಗುವಂಥದ್ದು, ಅವ್ರ ಜೊತೆ ನಿಮ್ಗೆ ಮನಸ್ತಾಪ ಆಗುವಂಥದ್ದು ಆಗುತ್ತೆ. ಇನ್ನು ಪ್ರಾಪರ್ಟಿ ಕ್ರಿಯೇಟ್ ಮಾಡೋಕೆ ಒಳ್ಳೆಯ ಸಮಯನ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆಯ ಸಮಯನೇ. ಪ್ರಾಪರ್ಟಿ ಕ್ರಿಯೇಟ್ ಮಾಡೋದಕ್ಕೆ ಜಾಗಗಳಂತ ಒಳ್ಳೆಯ ಸಮಯ. ಬಟ್ ಲೇಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಒಂದು ಡೇಟ್ ಇಟ್ಕೊಂಡಿರ್ತೀರಾ, ಬಟ್ ನಿಮ್ಗೆ ಅಗ್ರಿಮೆಂಟ್ ಡೇಟ್ ಒಂದಿರುತ್ತೆ, ಇಲ್ಲಿ ವಿಳಂಬ. ಪ್ರಾಪರ್ಟಿ ಇನ್ನೇನು ರಿಜಿಸ್ಟರ್ ಆಗ್ಬೇಕು ಅನ್ನೋ ಟೈಮಲ್ಲಿ ಕಿರಿಕಿರಿ, ಅಲ್ಲೇ ಯಾರ್ದೋ ಒಬ್ರು ಇನ್ವಾಲ್ವ್ಮೆಂಟ್ ಇರುತ್ತೆ. ಈ ತರ ಹಲವಾರು ಸಮಸ್ಯೆಗಳನ್ನ ನೀವು ಫೇಸ್ ಮಾಡ್ಬೇಕಾಗತ್ತೆ. ಆಮೇಲೆ ಧನುಸು ರಾಶಿಯವರಿಗೆ ಆರ್ಥಿಕ ಲಾಭ ಉಂಟಾಗುತ್ತೆ. ಪ್ಲಸ್ ಜೊತೆಯಲ್ಲಿ ಆರೋಗ್ಯದಲ್ಲೂ ಕೂಡ ಸುಧಾರಣೆಗಳು ಆಗತ್ತೆ. ಇಷ್ಟು ವಿಚಾರಗಳು ಧನುಸು ರಾಶಿಯವರಿಗೆ ಸಂಬಂಧಿಸಿದ್ದು.